ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಎಲ್ಲರೂ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಆ ಪತ್ನಿ ನೇಣು ಕುಣಿಕೆಯಲ್ಲಿ ನರಳಾಡುತ್ತಿದ್ದರೂ ಕೂಡ ಅದನ್ನು ಬಿಡಿಸಲಾಗದೆ ಇನ್ನು ಆಕೆ ಸಾಯುವುದನ್ನು ವಿಡಿಯೋ ಮಾಡಿ ಕಳಿಸಿರುವಂಥ ಒಂದು ಪೈಶಾಚಿಕ ಕೃತ್ಯ. ಅದರ ಬಗ್ಗೆ SP ಸರ್ನ ಮಾತಾಡ್ಸೋಣ. ಬಾಗಲಕೋಟೆ SP ಅವರು ಸಿದ್ಧಾರ್ಥ ಗೋಯಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಆ್ಯಕ್ಚುಲಿ ಎಕ್ಸಾಕ್ಟ್ ಘಟನೆ ಆಗಿರುವಂಥದ್ದು ಅದಕ್ಕೆ ಯಾವ ಕಾರಣಕ್ಕೆ ಸರ್? ಈಗ ಹಸ್ಬೆಂಡ್ಗೆ ವೈಫ್ ಮೇಲೆ ಡೌಟ್ ಇತ್ತು ಕಿ ಅವರು ಇನ್ನೊಬ್ಬರ ಜೊತೆಲಿ ಇಲ್ಲಿಗಲ್ ಅಫೇರ್ ಇದೆ ಅಂತ ಕೆಲವು ವೀಡಿಯೋಸ್ ಕೂಡ ವೈಫ್ ಫೋನಲ್ಲಿ ಇವ್ರ ಹಸ್ಬೆಂಡ್ ಅವರಿಗೆ ಸಿಕ್ಕಿದೆ. ಆ ವಿಡಿಯೋಸ್ ತಗೊಂಡು ಪ್ಲಸ್ ಆ ನಿನ್ನೆದು ಇನ್ಸಿಡೆಂಟ್ ಬಗ್ಗೆ ನೀವು ಹೇಳೋ ಪ್ರಕಾರ ಇನ್ನೊಂದು ಅವರು ವೀಡಿಯೋ ಮಾಡಿದ್ದಾರೆ. ಆ ಎಲ್ಲ ವೀಡಿಯೋ ಸೇರಿ ಅವರು ವೈಫ್ ಅಂದರೆ ವೈಫ್ ತಂದೆ ಅವರಿಗೆ ಕೂಡ ಕಳಿಸಿದ್ದಾರೆ, ಅವ್ರ ಫ್ಯಾಮಿಲಿ ಅವರಿಗೆ ಕೂಡ ಕಳಿಸಿದ್ದಾರೆ, ಮತ್ತು ಕೆಲವು ಫ್ರೆಂಡ್ಸ್ಗೆ ಕೂಡ ಕಳಿಸಿದ್ದಾರೆ. ಅಂಥ ವೀಡಿಯೋಸ್ ಕೂಡ ನಮಗೆ ಸಿಕ್ಕಿದೆ. ಸೊ ಇದರಲ್ಲಿ ಕಾರಣ ಆಲ್ಮೋಸ್ಟ್ ನಿಯರ್ ಆಗಿ ಕ್ಲೋಸ್ ಗೊತ್ತಾಗ್ತಾ ಇದೆ ಕನ್ಫರ್ಮ್ ಆಗಿ ವೈಫ್ದು ಇಲ್ಲಿಗಲ್ ಅಫೇರ್ ಇತ್ತು, ಅದು ಸಂಬಂಧಪಟ್ಟ ವಿಡಿಯೋ ಕೂಡ ಬಂದಿದೆ. ಆ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿರಬಹುದು ಅಂತ ಅವರು. ಅಂದರೆ ಸರ್, ಇದು 6 ವರ್ಷದಿಂದ ಮದುವೆ ಆಗಿತ್ತು. ಈ ಜಗಳ ಸಮಸ್ಯೆ ಯಾವಾಗಿಂದ ಶುರುವಾಗಿತ್ತು? 6 years 6 ವರ್ಷ ಹಿಂದೆ ಇವ್ರದ್ದು ಮದುವೆ ಆಗಿತ್ತು 2020ಅಲ್ಲಿ. ಮದುವೆ ಆದ ನಂತರ 4 ವರ್ಷ ಇವರು ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ಹಸ್ಬೆಂಡ್ ಡ್ರೈವರ್ ಕೆಲಸ ಮಾಡುವಾಗ 2 years, ಈಗ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ 2 years ಬ್ಯಾಂಗ್ಳೂರ್ ಆ ಕಡೆ ಹೋದಾಗ ಇವ್ರದ್ದು ವೈಫ್ದು ಇನ್ನೊಬ್ಬರ ಜೊತೆ ಇಲ್ಲಿಗಲ್ ಅಫೇರ್ ಸ್ಟಾರ್ಟ್ ಆಯಿತು. ಯಾರ ಜೊತೆ ಅಫೇರ್ ಇತ್ತು ಅವರು ಮೂಲತಃ ಮಾಲಿಂಗ್ಪುರ್ ಅವರು, ಅಂದರೆ ವೈಫ್ದು ತೋರ ಊರು ಎಲ್ಲಿದೆ ಅಲ್ಲಿ ಪಕ್ಕನೇ ಮನೆ ಇದೆ. ಅದು ಸ್ವಲ್ಪ ಅಫೇರ್ ಇವರಿಗೆ ಗೊತ್ತಾದಾಗ ಸ್ವಲ್ಪ ಜಗಳ ಮುಂಚೆನೇ ಸ್ಟಾರ್ಟ್ ಆಯಿತು. ಲಾಸ್ಟ್ 1.5 months ಇವ್ರ ಜೊತೆಗೆ ವಾಸ ಇರಲಿಲ್ಲ, ತೋರ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಇನ್ನು ವೈಫ್ಗೆ ಕೂಡ ಹಸ್ಬೆಂಡಿಂದ ಬೇರೆ ಕಂಪ್ಲೇಂಟ್ ಇರಬಹುದು, ಸರಿಯಾಗಿ ನೋಡ್ತಾ ಇಲ್ಲ ಅಂತ. ಅದು ಬೇರೆ ಅದು ನಾವು ವಿಚಾರಣೆ ಮಾಡ್ತೀವಿ. ನಿನ್ನೆ ಇನ್ಸಿಡೆಂಟ್ ಘಟನೆಗಿಂತ ಮುಂಚೆ ಅವ್ರು ತೋರ ಮನೆಗೆ ಹೋಗಿ ಕರ್ಕೊಂಬರ್ತಾರೆ ಇವರಿಗೆ. ಸುಮಾರು 11 ಗಂಟೆಗೆ ಹೋಗಿ 2:30-3 ಗಂಟೆಗೆ ಇಲ್ಲಿ ಅವ್ರು ಗಲಗಲಿ ಅವ್ರ ಮನೆಯಲ್ಲಿ ಕರ್ಕೊಂಬರ್ತಾರೆ. ಆ ಮನೆಯಲ್ಲಿ ಇವ್ರ ತಂದೆ ತಾಯಿದು ಕೂಡ ವಾಸ ಇದೆ. ಅವರು ಬೇರೆ ವ್ಯಾಪಾರ ಮಾಡೋಕ್ಕೆ ಬೇರೆ ಕಡೆ ಹೋದರು. ಇವರಿಬ್ಬರು ಮನೆಯಲ್ಲಿ ಇದ್ದಾಗ ಏನು ಘಟನೆ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಆ ಥರ ಘಟನೆ ನಡೆದಿದೆ. ಅದರಲ್ಲಿ ಕೆಲವು ಬ್ಲಡ್ ಇಂಜರಿ ಕೂಡ ನಮಗೆ ಅವ್ರ ವೈಫ್ ಬಾಡಿ ಮೇಲೆ ಸಿಕ್ಕಿದೆ. ಒಂದು ವೆಪನ್ ಕೂಡ, ಅಂದರೆ ಒಂದು ರಾಡ್ ಥರ ವೆಪನ್ ಹೇಳ್ತೀವಿ ನಾವು ನಮ್ಮ ಪೊಲೀಸ್ ಭಾಷೆಯಲ್ಲಿ, ಅದನ್ನು ಕೂಡ ಸಿಕ್ಕಿದೆ. ಪ್ಲಸ್ ಅವನೇ ವೀಡಿಯೋ ಮಾಡಿ ಎಲ್ಲ ಕಡೆ ಹಾಕಿದ್ದಾನೆ. ಅದ್ರ ಬಗ್ಗೆ ಕೂಡ ಅವ್ರ ತಂದೆ ಕಡೆಯಿಂದ, ವೈಫ್ ತಂದೆ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಈಗಾಗಲೇ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮ ಬೆಳಗ್ಗೆ ಪೊಲೀಸ್ ಸ್ಟೇಷನಲ್ಲಿ. ಆರೋಪಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸೀನ್ ಆಫ್ ಕ್ರೈಮಿಂದ ಬೇರೆ ಸ್ಯಾಂಪಲ್ಸ್ ಹೇಳಿ ಬೇರೆ ಇದು ನಮ್ಗೆ ಏನು ಇನ್ವೆಸ್ಟಿಗೇಷನ್ಗೆ ಏನು ಹೆಲ್ಪ್ ಆಗೋದು ಅದು ಎಲ್ಲ ನೀಟಾಗಿ ಕಲೆಕ್ಟ್ ಮಾಡಿದ್ದೀವಿ. ಮುಂದಿನ ತನಿಖೆ ನಾವು ಮಾಡ್ತಾಯಿದ್ದೀವಿ. ಅಂದರೆ ಈಗ ಅವನೇ ಆಕೆಯನ್ನು ಹೊಡೆದು ತಾನೇ ನೇಣು ಹಾಕಿದಾನ, ಅಥವಾ ಇವನು ಹೊಡೆತಕ್ಕೆ ಇವನು ಕಿರುಬಳಕ್ಕೆ ಅವಳೇ ನೇಣು ಹಾಕೊಂಡು ಹಿಡಿದಾಳೆ? ಏನು ಅನಿಸುತ್ತೆ ಸರ್? ಚೆಕ್ ಮಾಡ್ತೀವಿ. ಇದರಲ್ಲಿ ಏನಿದೆ, ನೆಕ್ ಮೇಲೆ ಯಾವ ರೀತಿ ಇದು ಇಂಪ್ರೆಷನ್ ಬಂದಿದೆ ಪೋಸ್ಟ್ಮಾರ್ಟಮ್ ಎಕ್ಸಾಮಿನೇಷನಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಬೇರೆ ಏನಾದರೂ ಅವರಿಗೆ ಕೂಡಿಸಿದ್ದಾರೆ ಅಥವಾ ಏನಾದರೂ ಡ್ರಿಂಕ್ ಆ ಥರ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮುಖಾಂತರ ಸ್ಟಮಕ್ ಕಂಟೆಂಟ್ ಕಲೆಕ್ಟ್ ಮಾಡಿ FSL ಕಳಿಸ್ತೀವಿ, ಚೆಕ್ ಮಾಡ್ತೀವಿ. ಮತ್ತು ಪೊಲೀಸ್ ಕಸ್ಟಡಿ ತೊಗೊಂಡು ಆ್ಯಕ್ಚುಲಿ ಏನು ಸರ್ಕಮ್ಸ್ಟಾನ್ಸಸ್ ಇತ್ತು ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಸ್ಪಾಟಲ್ಲಿ ಬೇರ್ ಬಾಟಲ್ ಸಿಕ್ಕಿದೆ ಅಂದರೆ ಅವಳಿಗೂ ಕೂಡ ಮಧ್ಯೆ ಸೇವನೆ ಮಾಡಿಸಿದಾನ ಹೆಂಗೆ? ಚೆಕ್ ಮಾಡ್ತೀವಿ. ಬಟ್ ಒನ್ ಪಾಯಿಂಟ್ ಕ್ಲಿಯರ್ ಇದೆ ಇದರಲ್ಲಿ. ಪಾಯಿಂಟ್ ನಂಬರ್ 1 ಕಿ ಆ ಗಂಡ ಹೆಂಡತಿ ಇಬ್ಬರೇ ಇದ್ದರು ಆ ರೂಮ್ ಒಳಗೆ, ಎಲ್ಲಿ ಇನ್ಸಿಡೆಂಟ್ ಆಗಿದೆ, ಬೇರೆ ಯಾರೂ ಇರಲಿಲ್ಲ. ಪಾಯಿಂಟ್ ನಂಬರ್ 2, ಬಾಡಿ ಮೇಲೆ ಕೆಲವು ಬ್ಲಡ್ ಇಂಜರೀಸ್ ಕೂಡ ಇದೆ, ಇವ್ರ ಕಡೆಯಿಂದನೇ ಆಗಿದೆ. ಪ್ಲಸ್ ವಿಡಿಯೋ ಮಾಡುವಾಗ ಏನು ಅವರಿಗೆ ಏನು ಅಂದರೆ ಇವರಿಗೆ ದ್ವೇಷ ಕೂಡ ಇತ್ತು ವೈಫ್ ಮೇಲೆ, ಕಾರಣ ಕೂಡ ಇದೆ. ಪ್ಲಸ್ ಏನು ಸೇವ್ ಮಾಡೋಕ್ಕೆ ಏನೂ ನೋಡಿಲ್ಲ, ಯಾವ್ದಾರು ಅವರು ವೀಡಿಯೋ ಮಾಡ್ತಾಯಿದ್ದ ವೀಡಿಯೋ ಕೂಡ ಇಮಿಡಿಯೇಟ್ಲಿ ಎಲ್ಲರಿಗೆ ಕಳಿಸಿದ್ದಾನೆ. ಸೊ ಯಾವ ರೀತಿ ಆಯಿತು, ಇವನೇ ಹಾಕಿದ್ದಾನೆ ಅಥವಾ ಏನಾಯಿತು ಅಂತ ನಾವು ಡೀಟೇಲಾಗಿ ಪರಿಶೀಲನೆ ಮಾಡ್ತೀವಿ. ಸರ್, ಈಗ ವಿಡಿಯೋನ ಗಮನಿಸಿದರೆ ಅವಳ ಪಾದ ಆ ಬೆಡ್ಡಿಗೆ ಎಲ್ಲ ಟಚ್ ಆಗುತ್ತೆ. ಆಕೆ ಬದುಕಬೇಕು ಅಂತ ಮನಸ್ಸು ಮಾಡಿದರೆ ಅದು ಆಕೆ ಕಾಲನ್ನು ಊರಿ ಅದನ್ನು ರಕ್ಷಣೆ ಆಗ್ಬೋದಾಗಿತ್ತು, ಆಕೆ ಸೇವ್ ಆಗ್ಬೋದಿತ್ತು ಅಂತಂದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವ್ರ ಸ್ಟಮಕ್ ಏನಾದರೂ ಅವ್ರಿಗೆ ಕೊಡಿಸಿದ್ದಾರೆ ಅಥವಾ ಏನಾದರೂ ಬೇರೆ ಆ್ಯಂಗಲ್ ಇರಬಹುದು, ಅದ್ರ ವಿಚಾರವಾಗಿ ಕೂಡ ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈಗ ಇಲ್ಲಿಗೆಲ್ಲ ಅಫೇರ್ಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳ ಬಗ್ಗೆ ಹೇಳ್ತಾರೆ. ಅಂದರೆ ಆ ಪತ್ನಿ ಬೇರೆದೊಂದು ಸತಿ ಇದ್ದಿದ್ದು ವಿಡಿಯೋ ಏನಾದರೂ ಇವನ ಕಡೆ ಇದ್ವಾ ಹೇಗೆ? ಅವ್ರ ಫೋನಲ್ಲಿ ಸಿಕ್ಕಿದೆ, ಕೆಲವು ವೀಡಿಯೋಸ್ ನಮಗೆ ಸಿಕ್ಕಿದೆ. ವಿಡಿಯೋಸ್ ನಿಜ ಇದೆ ಅಥವಾ ಏನಿದೆ, ಯಾವ ಟೈಮ್ಗೆ ಆಗಿದೆ ವಿಡಿಯೋ ಅಥವಾ ಏನಿದೆ ಅದನ್ನು ನಾವು ಚೆಕ್ ಮಾಡ್ತೀವಿ ಅಂತ. ಪ್ಲಾನ್ಡ್ ಮಾಡಿದ್ರೆ ಸರ್ ಏನು ಆಕಸ್ಮಿಕವಾಗಿರೋ ಹಾಗೆ ಚೆಕ್ ಮಾಡಬೇಕು, ಪೊಲೀಸ್ ಕಸ್ಟಡಿ ತಗೊಂಡು ಚೆಕ್ ಮಾಡಬೇಕು. ಈಗ ಸದ್ಯಕ್ಕೆ ಇನ್ಸಿಡೆಂಟ್ ಸ್ಪಾಟಲ್ಲಿ ನಮ್ಗೆ ಏನೇನು ಸ್ಯಾಂಪಲ್ ಸಿಕ್ಕಿದೆ, ಪ್ರೆಸೆಂಟ್ ನಿನ್ನೆ ಥರ ಮಾಹಿತಿ ಪ್ರಕಾರ ನಾವು ಎಲ್ಲ ಶೇರ್ ಮಾಡಿದ್ದೀವಿ. ಈಗ ಫರ್ದರ್ ಮಾಹಿತಿ ನಾವು ಕಸ್ಟಡಿ ತಗೊಂಡು ಬೇರೆ ಐ ವಿಟ್ನೆಸ್ ಯಾರು ಇರ್ತಾರೆ, ಬೇರೆ ಅವ್ರಿಗೆ ಯಾರು ಕೆಲವು ಸರಿ ನ್ಯಾಯ ಪಂಚಾಯತಿ ಮಾಡಿರ್ತಾರೆ ಅವ್ರ ಊರಲ್ಲಿ, ಆ ಟೈಮಲ್ಲಿ ಏನು ಘಟನೆ ಅಂತೂ ಚೆಕ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಇದಿಷ್ಟು ಬಾಗಲಕೋಟೆ SP ಅವರಾಗಿರುವಂಥ ಸಿದ್ಧಾರ್ಥ ಗೋಯಲ್ ಅವರ ಮಾತು. ಈಗಾಗಲೇ ಈ ಒಂದು ಹಂತದಲ್ಲಿ ಹೆಚ್ಚಿನ ಮಟ್ಟದ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಪ್ರಾಥಮಿಕ ವರದಿ ಪ್ರಕಾರ ಇಲ್ಲಿಗೆಲ್ಲ ಅಪೇರೂರಿದೆ, ಮೇಲಾಗಿ ಒಂದು ಪ್ರಮುಖ ಒಂದು ಘಟನೆಗೆ ಕಾರಣ ಅನ್ನೋ ಮಾಹಿತಿ ತಿಳಿದ್ರೆ ಇನ್ನಷ್ಟು ತನಿಖೆಯ ನಂತರ ಸ್ಪಷ್ಟವಾದಂಥ ಒಂದು ಚಿತ್ರಣ ಹೊರಬರೋಕ್ಕೆ ಸಾಧ್ಯ. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.